ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆರ್ಯ, ಆಂಟಿ ಚಂದನ ಮದುವೆ ಆಗೋಯ್ತು ಆಂಟಿ, ಅವಳು ಯಾರಿಗೂ ಮುಖ ತೋರಿಸ್ತಾ ಇರೋ ಹಾಗೆ ಮಾಡಿಬಿಟ್ಟು ನಿಂತಳು ಅಂತ ಹೇಳಿದ್ದಕ್ಕೆ ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ರೀ. ನೀವು ಹೇಳ್ರಿ, ಅಳಿಯಂದ್ರ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ನೀವು ಹೇಳ್ರಿ, ನಮ್ಮ ಚಂದನ ನಮ್ಮನ್ನೆಲ್ಲೂ ಬಿಟ್ಟು ಹೋಗಿಲ್ಲ ತಾನೇ, ಹೇಳ್ರಿ ಅವಳು ಮದುವೆ ಆಗಿಲ್ಲ ಅಂತ ಹೇಳ್ರಿ ನೀವು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಮಹಾಬಲ್ ಅವರು ಕೈ ಮುಗಿದು ನಾನು ಏನೂ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಆ ಯೋಗ್ಯತೆನ ನಾನು ಕಳ್ಕೊಂಡಿದ್ದೀನಿ, ಇದಕ್ಕೆ ಮೀರಿ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೂ ಅವ್ರ ಅಮ್ಮನಿಗೆ ನಂಬಿಕೆ ಬರೋದಿಲ್ಲ. ಇಲ್ಲ, ನನಗೆ ಯಾರ ಮಾತಿನ ಮೇಲೂ ನಂಬಿಕೆ ಇಲ್ಲ, ನಮ್ಮ ಚಂದನ ನಮ್ಮನ್ನೆಲ್ಲೂ ಬಿಟ್ಟು ಹೋಗಿಲ್ಲ, ಅವಳು ಮದುವೆ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಆರ್ಯ, ಇನ್ನೂ ನಿಮಗೆ ನಿಮ್ಮ ಮಗಳ ಮೇಲೆ ನಂಬಿಕೆ ಹೋಗಿಲ್ವಾ, ಇನ್ನೂ ನಿಮಗೆ ನಂಬಿಕೆ ಬರಲಿಲ್ವಾ, ನನಗೆ ಗೊತ್ತಿತ್ತು ನಿಮ್ಗೆ ನಂಬಿಕೆ ಬರಲ್ಲ ಅಂತ. ಒಂದು ನಿಮಿಷ ಅಂತ ಅಂದ್ಬಿಟ್ಟು ತನ್ನ ಹತ್ರ ಇದು ಫೋನನ್ನು ತೆಗೆದು ಅದರಲ್ಲಿ ಫೋಟೋನ ತೋರಿಸ್ತಾರೆ. ಚಂದನ ಮತ್ತೆ ಹರಿ ಮದುವೆ ಆಗಿರೋದನ್ನ ಅದನ್ನು ನೋಡಿ ಅವ್ರ ಅಮ್ಮನಿಗೆ ಶಾಕ್ ಆಗಿ ತಲೆ ಸುತ್ತಬಿಡ್ತಾರೆ. ಹಂಗ ದಿವ್ಯಾ ಅತ್ತೆ ಅಂತ ಅವ್ರನ್ನ ಹಿಡ್ಕೊತಾರೆ. ಮಹಾಬಲ್ ಅವರು ಮುಂದೆ ಬರ್ತಾರೆ. ಎಲ್ರೂ ರೀ ರೀ ಅಂತ ಮುಂದೆ ಬಂದರೆ ಅವರು ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಮಹಾಬಲ್ ಅವರು ಮುಂದೆ ಬಂದು ಅಲ್ಲಿದ್ದ ನೀರನ್ನು ತೆಗೆದು ತಲೆ ಮೇಲೆ ಹಾಕೊತಾರೆ. ಆದರೆ ಯಾರೂ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಬೇಡ ರೀ ಅಂತ ಹೇಳ್ತಾ ಇರ್ತಾರೆ. ಆದರೆ ಮಹಾಬಲ್ ಅವ್ರಿಗೆ ಅವ್ರ ಮಗಳು ಮಾಡಿರೋ ನೆನಪು ಕಾಡ್ತಾ ಇರುತ್ತೆ. ಅವಳು ಮದುವೆ ಆಗಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಅವರು ತಲೆ ಮೇಲೆ ನೀರನ್ನ ಸುರ್ಕೊತಾರೆ. ಅವರಪ್ಪ ಸೈಕಲಲ್ಲಿ ಅವ್ರ ಮನೆ ಮುಂದೆ ಬರ್ತಾರೆ. ಅಲ್ಲಿ ಲೈಟ್ಸ್ ಎಲ್ಲ ಇದ್ದಿದ್ದು ನೋಡಿ ಏನಿದು ಜಗ ಜಗ ಅಂತ ಇದೆ, ನಾನೇನಾದ್ರು ತಪ್ಪಿ ಮತ್ತೆ ಬಾರ್ ಕಡೆನೇ ಬಂದ್ಬಿಟ್ನಾ ಅಂತ ಮತ್ತೆ ಸೈಕಲ್ ಹತ್ತೋಕೆ ಹೋಗ್ತಾರೆ. ಆದರೆ ಮತ್ತೆ ಕಣ್ಣು ಉಚ್ಕೊಂಡು ನೋಡಿದ್ರೆ ಅದು ಅವ್ರ ಮನೆಯೇ ಆಗಿರುತ್ತೆ. ಅಯ್ಯೋ, ಇದು ನಮ್ಮ ಮನೆಯೇ, ಏನಿದು ಲೈಟಿಂಗ್ಸ್ ಎಲ್ಲ, ಏನಾಯಿತು, ನನ್ನನ್ನು ಕೇಳ್ದಾನೆ ಯಾರಿದು ಲೈಟಿಂಗ್ಸ್ ಎಲ್ಲ ಹಾಕಿರೋರು, ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ ಅಲ್ಲಿ ಚೋಟು ಬಂದು ಅಯ್ಯೋ ಬಿಡೋಣ ಅಂತ ಹೇಳಿದ್ದಕ್ಕೆ ಏನೋ ಬಿಡೋದು, ಇದು ನನ್ನ ಮನೆ, ನನಗೆ ಗೊತ್ತಿಲ್ಲದೇ ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಅಯ್ಯೋ ಅಣ್ಣ ಬಿಡೋಣ ಅಂತ ಹೇಳಿದ್ದಕ್ಕೆ ನನಗೆ ಗೊತ್ತಾಗಬೇಕಷ್ಟೇ, ಇದು ನಂದು, ನನ್ನ ಮನೆ ಇದು ಅಂತ ಹೇಳಿದಾಗ ಕಂಟಿಗೆ ಕೋಪ ಬಂದು ಹಕ್ಕನ ಬಗ್ಗೆ ಮಾತಾಡ್ತೀಯಾ, ರೈಟ್ಸ್ ಬಗ್ಗೆ ಮಾತಾಡ್ತೀಯಾ ಅಂತ ಜಗಳ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬಂದು ಬಿಡ್ರೋ ಇದು ಏನ್ರೋ ಇದು, ಎಲ್ಲರೂ ನೋಡ್ಕೊಂಡು ನಿಂತಿದ್ದಾರೆ ಅಂಥ ಟೈಮಲ್ಲಿ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಈ ಥರ ಜಗಳ ಮಾಡೋದು ತಪ್ಪಲ್ವಾ ಅಂತ ಬಿಡಿಸ್ತಾರೆ. ನೋಡೋಣ ಇವನು ನನ್ನ ರೈಟ್ಸ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದಾಗ ಅಲ್ಲ ಕಣೋ ಮುತ್ತು, ಏನೋ ಇದು ಲೈಟ್ಸ್ ಎಲ್ಲ ಹಾಕಿದ್ದೀರಾ, ನನಗೆ ಗೊತ್ತಾಗಬೇಕಷ್ಟೇ ಅಂತ ಹೇಳಿದ್ದಕ್ಕೆ ಅಪ್ಪ ಇದು ಶುಭ ಕಾರ್ಯ ನಡಿಬೇಕಾದ್ರೆ ಇದೆಲ್ಲ ಬೇಕಾ ಅಂತ ಹೇಳ್ತಾನೆ. ಅದಕ್ಕೆ ಶುಭ ಕಾರ್ಯನಾ, ನನಗೆ ಗೊತ್ತಿಲ್ದಾನೆ ಅದೇನು ಶುಭ ಕಾರ್ಯ ಆಗ್ತಾ ಇದೆ, ಅದೇನು ಹೇಳು ಅಂತ ಹೇಳಿದ್ದಕ್ಕೆ ಮದುವೆ ಅಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಮದುವೆನಾ ಅಂತ ನಗ್ತಾನೆ. ಅದಕ್ಕೆ ಹೌದಪ್ಪ ಮದುವೆನೇ ಅಂತ ಹೇಳಿದ್ದಕ್ಕೆ ಏನು ಸುದ್ದಿನೇ ಇರಲಿಲ್ಲ, ಈಗ ಮದುವೆನಾ ಸಡನ್ನಾಗಿ ಈ ತಯಾರಿನಾ ಅಂತ ಹೇಳಿದ್ದಕ್ಕೆ ಹೌದಪ್ಪ ನಮಗೂ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆನೇ ಗೊತ್ತಾಗಿದ್ದು ಮದುವೆ ಅಂತ, ಹಾಗಾಗಿ ಸಡನ್ನಾಗಿ ಎಲ್ಲ ನಡೆದೋಯ್ತು, ನಿಮ್ಗೆ ಹೇಳೋಕ್ಕಾಗಲಿಲ್ಲ ಅಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಮೆತ್ತೆ ಕಣೋ, ನಿನ್ನನ್ನು ನಂಬಿ ನಿನ್ನನ್ನು ಈ ಮನೇನ ಒಪ್ಪಿ ನಿನಗೆ ಹೆಣ್ಣು ಕೊಡೋ ನಿರ್ಧಾರ ಮಾಡಿದಾರಲ್ಲ, ಒಪ್ಪದೆ ನೀವು ನನ್ನ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಬಿಡ್ತು, ನನ್ನ ಹೆಸರು ಉಳಿಸೋ ಅಂತ ಮಗ ಅಂದರೆ ನೀನೊಬ್ಬನೇ ಕಣೋ ಮುತ್ತು ಅಂತ ಹೇಳಿದ್ದಕ್ಕೆ ಅಪ್ಪ ನಂದಲ್ಲಪ್ಪ ಮದುವೆ ಅಂತ ಮುತ್ತು ಹೇಳ್ತಾನೆ. ಅದಕ್ಕೆ ನಿಂದಲ್ವಾ ಅಂದಮೇಲೆ ನಮ್ಮದು ಮಯೂರಿಂದ ಅಲ್ಲ ಕಣೋ, ಈ ಮನೆಯಲ್ಲಿ ಜೈಲಿಗೆ ಹೋಗೋ ಅಭ್ಯಾಸ ಇರೋದು ನನಗಷ್ಟೇ, 19 ವರ್ಷಕ್ಕೆ ನೀನು ಅವನಿಗೆ ಮದುವೆ ಮಾಡಿದ್ರೆ ನೀನು ಜೈಲಿಗೆ ಹೋಗ್ಬೇಕಾಗತ್ತೆ ಮುದ್ದು, ದಯವಿಟ್ಟು ಬೇಡ ಕಣೋ ಮುದ್ದು ಅಂತ ಹೇಳಿದ್ದಕ್ಕೆ ಅಯ್ಯೋ ಅಪ್ಪ ಮಯೂರಿಂದಲ್ಲ ಮದುವೆ, ಹರಿದು ಅಂತ ಹೇಳಿದಾಗ ಅವ್ರ ಅಪ್ಪನಿಗೆ ಖುಷಿ ಆಗುತ್ತೆ. ಹರಿದ ಆ ಮುಸುಡಿಗೆ ಯಾರೋ ಹೆಣ್ಣು ಕೊಟ್ಟಿದ್ದು, ಯಾರೋ ಒಪ್ಕೊಂಡಿದ್ದು ಅಂತ ಹೇಳಿದಾಗ ಕಂಟಿಗೆ ಕೋಪ ಬಂದು ನೋಡು ನಿನ್ನ ಮುಸುಡಿಗೆ 2 ಆಗಿದ್ದಾವೆ, ಇನ್ನು ಅವನಿಗೆ ಕೊಡೋದಿಲ್ವಾ, ನೋಡು ಹರಿ ಹೆಂಡತಿ ಜೊತೆ ಬರ್ತಾ ಇದ್ದಾನೆ ಮದುವೆ ಆಗಂಗೆ, ನೀನೇನಾದರೂ ನಿನ್ನ ತಕರಾರೇನಾದ್ರು ತೋರಿಸ್ದೆ ಅವ್ರ ಮುಂದೆ ಸರಿ ಇರೋದಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು, ಇಲ್ಲಿಂದ ತಲೆ ತಿಂತ ನಿಂತ್ಕೋಬೇಡ ಅಂತ ಹೇಳಿದ್ದಕ್ಕೆ ನಾನು ನನ್ನ ಸೊಸೆ ನೋಡಬೇಕು ಕಣ್ರೋ ಅಂತ ಹೇಳಿದ್ದಕ್ಕೆ ದಯವಿಟ್ಟು ಇಲ್ಲಿರ್ಬೇಡ ಅಣ್ಣ, ಮೊದಲು ಇವನ್ನ ಆಚೆ ಕಳ್ಸು, ಇಲ್ಲೇ ಇದ್ದರೆ ನಮಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ, ತಲೆ ತಿನ್ಕೊಂಡು ನಿಂತ್ಕೊಳ್ಬೇಡ, ಇಲ್ಲಿ ಹೋಗು ಅಂತ ಹೇಳ್ದಂಗ ಅಲ್ಲ ಸರಿ ಆಯಿತು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಮುತ್ತು ಅಪ್ಪ ದಯವಿಟ್ಟು ಈ ಮನೆಗೆ ಹೆಣ್ಮಗಳು ಬರ್ತಾ ಇದ್ದಾಳೆ, ಅವಳ ಮುಂದೆ ಏನೂ ಗಲಾಟೆ ಏನು ಮಾಡಬೇಡಿ ಅಪ್ಪ, ಇದೊಂದೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅಂತ ಕೈ ಮುಗಿದು ಕೇಳ್ಕೊತಾನೆ. ಅದಕ್ಕೆ ಸರಿನಪ್ಪ ನಿನಗಿಲ್ಲ ಅಂತೀನ, ನಾನು ಹೋಗ್ತೇನೆ, ಅದು ಮುತ್ತು ಬೀಡಿಗೆ ಒಂದು 10 ರೂಪಾಯಿ ಕಾಸಿದ್ರೆ ಕೊಡು ಅಂತ ಹೇಳಿದಾಗ ಜೇಬಿಂದ ಮುತ್ತು ದುಡ್ಡನ್ನ ತೆಗಿಯೋಕೆ ಹೋಗ್ತಾನೆ. 100 ಕೊಡು ಅಂತ ಅಂದ್ಬಿಟ್ಟು 100ನ ಇಸ್ಕೊತಾನೆ. ಸರಿ ಮುತ್ತು ನೀವು ಹೋಗಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೆಲಸ ಮಾಡೋಕ್ಕೆ ಅಂತ ಒಳಗೆ ಹೋಗ್ತಾರೆ. ಆಗ ಅವರಪ್ಪ
ಹರಿ ಪರವಾಗಿಲ್ವೇ ನೀನು ಕರಾಮತ್ ತೋರಿಸೇ ಬಿಟ್ಟಿದ್ದೀಯಾ, ಬೀಗರು ಹೇಗಿದ್ದಾರೆ, ಅವ್ರ ಮನೆ ಹೇಗಿರ್ಬೋದು, ನನ್ನ ಸೊಸೆ ಹೇಗಿದ್ದಾಳೆ, ನಾನು ನೋಡಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಒಂದು ಅವರಮ್ಮ ನಿಜವಾಗ್ಲೂ ಅವಳು ನಾವು ಹೆತ್ತ ಮಗಳೇನ್ರಿ, ಅವಳು ಯಾಕ್ರಿ ಈ ಥರ ಮಾಡಿದ್ಲು, ನಮ್ಮ ಹೊಟ್ಟೆ ಉರ್ಸೋಕೆ ನಿಂತಿದ್ದಾಳಲ್ರಿ, ನಿಜವಾಗ್ಲೂ ಅವಳು ನಮ್ಮನ್ನು ಬಿಟ್ಟು ಹೊರಟೋದ್ಲ ರೀ ಅಂತ ಮಾತಾಡ್ತಾ ಇರ್ತಾರೆ. ಆಗ ಚಂದನ ಅವ್ರ ಅಪ್ಪನಿಗೆ ಅವಳು ನಡ್ಕೊಂಡಿದ್ದ ರೀತಿ ಎಲ್ಲ ನೆನಪಾಗುತ್ತೆ. ಹೋಗಿ ಹರಿ ಕೈ ಹಿಡ್ಕೊಂಡಿದ್ದು, ಅವಳು ಹರಿಬೇಕು ಅಂತ ಓಡೋಗಿದ್ದು, ಅವರಪ್ಪ ಕೈ ಹಿಡ್ಕೊಳಕ್ಕೆ ಹೋದಾಗ ಮಾತಾಡ್ದಾನೆ ಮುಂದೆ ಹೋಗಿದ್ದು, ಹಾಗೆ ಹರಿ ಜೊತೆ ತಾಳಿ ಕಟ್ಟಿಸ್ಕೊಂಡಿದ್ದು ಎಲ್ಲದು ಅವ್ರ ಕಣ್ಮುಂದೆ ಬರ್ತಾ ಹೋಗುತ್ತೆ. ಅದು ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಹಂಗ ಯಾಕ್ರಿ ಅವಳು ಆ ಥರ ಮಾಡಿದ್ಲು, ಅವಳು ಬರಲ್ಲ ಅಂತ ಅಂದ ತಕ್ಷಣ ನೀವು ಸುಮ್ಮನೆ ಬಂದುಬಿಟ್ರ, ಅವಳು ಕೆನ್ನೆಗೆ 4 ಬಾರಿಸಿ ಅವಳನ್ನ ಹೇಳ್ಕೊಂಡು ಬರಬೇಕು ತಾನೇ ಅಂತ ಹೇಳಿದ್ದಕ್ಕೆ, ನೋಡು ನಮ್ಮ ಮಗಳು ಸತ್ತು ಹೋದ್ಲು, ಅವಳ ಬಗ್ಗೆ ಇನ್ನು ಮಾತು ಬೇಡ ಮನೆಯಲ್ಲಿ ಅಂತ ಹೇಳಿದಾಗ, ನೀವೇನ್ರಿ ಈ ಮಾತನ್ನ ಹೇಳ್ತಾ ಇರೋದು, ಈ ಮಾತನ್ನ ಹೇಳ್ತಾ ಇರೋದು, ಅವಳಿಗೊಂದು ಸಣ್ಣ ನೆಗಡಿ ಆದರೂ ಅಷ್ಟು ಕೇರ್ ಮಾಡ್ತಾ ಇದ್ರಲ್ರಿ, ಇವಾಗ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಆರ್ಯ ಆಂಟಿ ನಿಮ್ಮ ಮಗಳೇನೋ ಸಾಮಾನ್ಯದವಳಲ್ಲ, ಅವಳು ಅವನ ಜೊತೆ ಓಡೋಗೋದಕ್ಕೆ ಎಲ್ಲದನ್ನು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿನೇ ಓಡೋಗಿದ್ದಾಳೆ. ಅವಳು ಸೀದಾ ಅವನ್ನ ಕರ್ಕೊಂಡು ಎಲ್ಲಿಗೆ ಹೋಗಿದ್ಲು ಗೊತ್ತಾ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಲು, ನಾವು ಬರಲ್ಲ ಅಂತ ಹೇಳಿದ್ಲು ಅಂತ ಹೇಳಿದಾಗ, ಅಯ್ಯೋ ಯಾಕೆ ಹೀಗೆ ಮಾಡಿದ್ಲು ಅಂತ ಅಂದ್ಬಿಟ್ಟು ತಲೆ ಕೆಚ್ಕೊತಾ ಇರ್ತಾರೆ. ಅದಕ್ಕೆ ದಿವ್ಯಾ ಅಳಬೇಡಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಹಾಬಲ ಅವರು, ಅಳ್ಳಿ ಬಿಡಮ್ಮ, ಮಗಳು ಸತ್ತು ಹೋಗಿದ್ದಾಳೆ, ಹೆತ್ಕರಳು ಸಂಕಟನ ನೀಗಿಸ್ಕೊಳ್ಳಿ, ಅವ್ರ ಹತ್ರ ಸಮಾಧಾನ ಮಾಡ್ಕೊಳ್ಳಿ ಬಿಡಮ್ಮ ಅಂತ ಹೇಳ್ತಾರೆ. ಅಲ್ಲಿ ಆರ್ಯ ಪೇರೆಂಟ್ಸ್ ಅಲ್ಲಿಗೆ ಬರ್ತಾರೆ. ಅಮ್ಮ ಆರ್ಯನ್ಗೆ ಏನೂ ಆಗಿಲ್ಲ ಮಗನೇ, ಆರ್ಯ ಏನೂ ಆಗಿಲ್ಲ ಅಲ್ವೇನಪ್ಪ ಅಂತ ಹೇಳಿದ್ದೇನೆ. ಮಹಾಬಲ ಅವ್ರ ಕಡೆ ತಿರುಗಿ, ಅಲ್ಲ ಕಣೋ, ನೀನು ಒಂದು ಚಿಕ್ಕ ಪ್ರಾಬ್ಲಮ್ ಅಂತ ಹೇಳಿದ್ ನೋಡಿದ್ರೆ ಏನೋ ಚಿಕ್ಕ ಪ್ರಾಬ್ಲಮ್ಮು, ಚಂದನ ಮನೆಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾರಿಗೋ ಚೀಪ್ ಅವನ ಜೊತೆಗೆ ಓಡೋದ್ಲಂತೆ ಅಂತ ಹೇಳಿದಾಗ ಮಹಾಬಲ ಅವ್ರಿಗೆ ತುಂಬಾ ನೋವಾಗುತ್ತೆ. ಆದರೆ ಅವ್ರು ಮಾತ್ರ ತುಂಬಾ ಕಿರ್ಚಾಡ್ತಾ ಇರ್ತಾರೆ. ಯಾಕ್ರಿ ಹೀಗೆ ಮಾಡಿದ್ರಿ, ನಮ್ಮ ಮಗನಿಗೆ ಇಂಥ ಹುಡುಗಿನ ಕಟ್ಟಬೇಕು ಅಂತ ಎಷ್ಟು ದಿನದಿಂದ ಅಂದ್ಕೊಂಡಿದ್ರಿ, ನಮ್ಮ ಮನೆಗೆ ನೆಂಟ್ರಿಸ್ಟು ಎಲ್ಲರೂ ಬಂದಿದ್ದಾರೆ, ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ, ಅವ್ರಿಗೆಲ್ಲ ನಾವು ಏನಂತ ಉತ್ತರ ಕೊಡೋಣ, ನೀವು ಯಾಕೆ ಹೀಗೆ ಮಾಡಿದ್ರಿ, ಅಂಥ ಹುಡುಗಿನ ನಮ್ಮ ಮನೆಗೆ ಕಟ್ಟೋಕೆ ನೋಡಿದ್ರ, ನನ್ನ ಮಗನಿಗೆ ಕಟ್ಟೋಕೆ ನೋಡಿದ್ರ, ನಿಮ್ಮ ಮನೆ ಸಂಬಂಧ ಅಂತ ತಿಳಿದ ಮೇಲೆ ನಾವು ಸಾವಿರಾರು ಕಡೆ ಯೋಚನೆ ಮಾಡಿ ವಿಚಾರಿಸಿದ್ದೀವಿ, ಆದರೆ ಅವರೆಲ್ಲ ಒಳ್ಳೆಯವರು ಅಂತ ಹೇಳಿದ್ದಕ್ಕೆ ನಾವು ಈ ಮದುವೆಗೆ ಒಪ್ಕೊಂಡ್ವಿ, ಆದರೆ ನಿಮ್ಮ ಮಗಳು ಈ ಥರ ಎಲ್ಲ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಮಗಳನ್ನ ಕಾಲೇಜಿಗೆ ಕಳಿಸೋದಲ್ಲ, ಒಳ್ಳೆ ರೀತಿನಲ್ಲಿ ಬೆಳೆಸಬೇಕು, ಒಳ್ಳೆ ರೀತಿನಲ್ಲಿ ಬೆಳೆಸೋದು ಅಂದರೆ ಸುಮ್ಮನೆ ಕಾಲೇಜಿಗೆ ಕಳಿಸೋದಲ್ಲ, ಒಳ್ಳೆ ಸಂಸ್ಕಾರನ ಹೇಳ್ಕೊಡ್ಬೇಕು, ಒಳ್ಳೆ ಸಂಸ್ಕಾರನ ಹೇಳ್ಕೊಟ್ಟಿದ್ರೆ ಈ ಥರ ಅವಳು ನಡ್ಕೊತಾ ಇರಲಿಲ್ಲ ಅಂತ ಹೇಳಿದಾಗ, ಆರ್ಯ ಅದು ಕೂಲ್ ಮಾಮ್ ಅಂತ ಹೇಳಕ್ಕೆ ಹೋಗ್ತಾನೆ. ಅದಕ್ಕೆ ಅವರಪ್ಪ, ನೀನು ನನ್ನ ಮಗನೇನೋ, ಅವಳು ಒಬ್ಬ ಡ್ರೈವರ್ ಜೊತೆ ಓಡೋಗ್ತಾ ಇದ್ದಾಳೆ ಅಂತ ಗೊತ್ತಾದ್ಮೇಲೂ ಅವಳು ಹಿಂದೆ ಹೋಗಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ, ಏನ್ರಿ ಹೇಳೋದು ಇವಾಗ, ಏನ್ರಿ ಮಾಡೋದು, ನಮ್ಮನೆ ಮರ್ಯಾದೆ ಹಾಳಾಗಿದೆಯಲ್ಲ, ಏನು ಮಾಡೋದು ಅಂತ ಕಿರ್ಚಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಕೈ ಮುಗಿದು, ಅದು ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ, ನಮಗೆ ಗೊತ್ತು, ನಮ್ಮನೆ ಹೆಣ್ಮಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಿಮ್ಗೇನು ನಷ್ಟ ಆಗಿದೆಯೋ ಅದನ್ನು ನಾವು ತುಂಬಿಕೊಡ್ತೀವಿ ಅಂತ ಹೇಳಿದ್ದಕ್ಕೆ, ಕುಬೇರನಿಗೆ ಚಿಲ್ಲರೆ ಕಾಸು ಕೇಳ್ದಂಗಿದೆ ನಿಮ್ಮ ಅರ್ಥ ಅಂತ ಹೇಳ್ದಂಗ ಮಹಾಬಲ ಅವರ ಬೀಗರು, ಅಲ್ಲಮ್ಮ ನೀವು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ಕಷ್ಟನ ನೀವು ಅರ್ಥ ಮಾಡ್ಕೋಬೇಕು ತಾನೇ, ಆಲ್ರೆಡಿ ಅವ್ರು ನೊಂದಿದ್ದಾರೆ, ಅವ್ರಿಗೆ ನೀವು ಈ ಥರ ಎಲ್ಲ ಮಾತಾಡಿದ್ರೆ ಅವ್ರಿಗೆ ನೋವಾಗುತ್ತೆ ತಾನೇ, ಅವ್ರಿಗೇನು ಗೊತ್ತಿತ್ತಾ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿದಾಗ ಮಹಾಬಲ ಅವರು, ಬೀಗ್ರೆ ಸ್ವಲ್ಪ ಇರಿ ಅಂತ ಹೇಳಿಬಿಟ್ಟು ಎದ್ದು ನಿಂತು, ನೋಡಿ ನಾನು ಆಲ್ರೆಡಿ ತುಂಬಾ ನೊಂದಿದ್ದೀನಿ, ಈ ಮನಸ್ಸಿಗೆ ನೀವು ಹೇಳೋ ಮಾತನ್ನೆಲ್ಲ ಸಹಿಸ್ಕೊಳ್ಳೋ ಅಂಥ ಶಕ್ತಿ ಇಲ್ಲ, ನನ್ನನ್ನು ಇನ್ನೇನು ಕೇಳಿಬಿಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ಸ್ಟೆಪ್ ಹತ್ಕೊಂಡು ಮೇಲೆ ಹೊರಟೋಗ್ತಾರೆ. ಹಾಗೆ ನಿದ್ದೆ ಬರ್ತಾ ಇರುತ್ತೆ. ಇನ್ನೂ ಎಷ್ಟು ಹೊತ್ರಿ ಅಂತ ಕೇಳಿದ್ದಕ್ಕೆ, ಇನ್ನೊಂದು ½ ಅನ್ ಅವರ್ ಇನ್ನೇನು ಬಂದುಬಿಡ್ತು, ಇನ್ನೊಂದು ಅರ್ಧ ಗಂಟೆ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಆಗ್ಲೇ ಅರ್ಧ ಗಂಟೆ ಅಂತ ಅಂದರೆ 1 ಅವರ್ ಆಗೋಯ್ತು, ಇನ್ನೂ ಅರ್ಧ ಗಂಟೆ ಅಂತ ಹೇಳ್ತಾ ಇದ್ದೀರಾ, ಇನ್ನೂ ಎಷ್ಟು ಹೊತ್ರಿ ಅಂತ ಹೇಳಿದ್ದಕ್ಕೆ, ಅದು ಸೇಫಾಗಿ ಹೋಗಬೇಕಲ್ಲ, ಆ ಕಾರಣಕ್ಕೋಸ್ಕರ ನಿಧಾನಕ್ಕೆ ಗಾಡಿ ಓಡಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ, ನನಗೆ ನಿಮ್ಮ ಮನೆಗೆ ಬರೋದಕ್ಕೇ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ನಿಮಗೆಲ್ಲ ಭಯ, ನನಗಾಗ್ತಾ ಇದೆ ಭಯ ಅಂತ ಹೇಳಿದ್ದಕ್ಕೆ, ಏನಂದ್ರಿ, ಅದಕ್ಕೆ ನಾನು ಹೇಳಿದ್ದು, ನಾನು ಇಲ್ಲೇ ಎಲ್ಲಾದ್ರೂ PGನೋ ಹಾಸ್ಟೆಲ್ನೋ ಹುಡ್ಕೊತೀನಿ ಅಥವಾ ರೂಮ್ ಹುಡ್ಕೊತೀನಿ ಅಂತ ಹೇಳಿದ್ದಕ್ಕೆ, ಅದು ನಾನು ಹಾಗಲ್ಲ ರೀ ಹೇಳಿದ್ದು, ಮುಂದೆ ಆಗೋ ಸಿಚುವೇಶನ್ ಬಗ್ಗೆ ಹೇಳಿದೆ, ಅದು ಮುಂದೆ ನನ್ನಿಂದ ನಿಮಗೆ ಬೇಜಾರಾಗಿ ನೀವು ಕಣ್ಣೀರು ಹಾಕಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ನನಗೆ ನಿದ್ದೆ ಬರ್ತಾ ಇದೆ ರೀ, ನಾವು ಹೋಗಿ ಮಲಗಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ, ಆ ಥರ ಎಲ್ಲ ಏನೂ ಆಗಲ್ಲ, ಒಕ್ಟೊಕ್ಟಾಗಿ ಏನಾದರೂ ಮಾತಾಡಿ ನನಗೆ ಇದು ಮಾಡಬೇಡಿ, ನನಗೇನೂ ಅರ್ಥ ಆಗಲ್ಲ ಅಂತ ಹೇಳಿದಾಗ, ಅಯ್ಯೋ ಅದು ಹಾಗಲ್ಲ ರೀ, ದೊಡ್ಡವ್ರು ಒಂದು ಮಾತು ಹೇಳಿದ್ದಾರಲ್ಲ, ಅದು ನೆನಪಿಗೆ
ಬಂತು ಅಂತ ಹೇಳಿದ್ದಕ್ಕೆ ದೊಡ್ಡೋರು ಹೇಳಿದಾರ ಏನು ಮಾತು ಅಂತ ಹೇಳಿದ್ದಕ್ಕೆ ಅಯ್ಯೋ ಅದು ಬಿಡಿ ಅಂತ ಹೇಳಿದ್ದಕ್ಕೆ ಚಂದನ ಆದರೂ ತುಂಬಾ ಥ್ಯಾಂಕ್ಸ್ ರೀ. ಅಂತೂ ನಮ್ಮ ಮನೆಯವ್ರಿಗೆಲ್ಲ ಅಷ್ಟೆಲ್ಲ ರಿಸ್ಕ್ ಎಲ್ಲ ತೊಗೊಂಡು ಎಷ್ಟೆಲ್ಲ ಮಾಡಿ ನನ್ನನ್ನು ಕೊನೆಗೂ ಬೆಂಗಳೂರಿಗೆ ಕರ್ಕೊಂಡು ಬಂದ್ರಲ್ಲ, ಥ್ಯಾಂಕ್ಸ್ ರೀ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಈ ರಿಸ್ಕ್ ಎಲ್ಲ ನಮಗೇನು ಇಲ್ಲ ರೀ, ಅದಕ್ಕೆ ತಾನೇ ನಿಮ್ಮನ್ನು ನೋಡಿದ ತಕ್ಷಣ ಮನಸ್ಸು ಕರ್ಗಿ ಹೋಗಿದ್ದು ಅಂತ ಹೇಳಿದ್ದಕ್ಕೆ ಏನಂದ್ರಿ ಅಂತ ಹೇಳಿದ್ದಕ್ಕೆ ಅಲ್ಲ ರೀ, ನಿಮ್ಮ ಮದುವೆ ವಿಷಯದಲ್ಲಿ ನೀವು ಕಣ್ಣೀರು ಹಾಕ್ತಾ ಇದ್ರಲ್ಲ ಅದಕ್ಕೆ ಅದನ್ನು ನೋಡಿ ನನಗೆ ಮನ್ಸಿಗೆ ಬೇಜಾರಾಯಿತು ಅಂತ ಹೇಳಿದೆ ರೀ. ಆ ತಗಡು ನನ್ನ ಮಗನ್ನ ಅದರಲ್ಲೂ ನಮ್ಮ ಸೈಕೋನ ಮದುವೆ ಆಗ್ತೀರಾ ಅಂತ ನೋಡಿ ನನಗೆ ನೀವು ಈ ವಿಷಯದಲ್ಲಿ ನಾನು ರಿಸ್ಕ್ ತೊಗೊಳ್ಳೇಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ದಕ್ಕೆ ಹೌದು ರೀ, ತುಂಬಾ ಥ್ಯಾಂಕ್ಸ್, ಇಲ್ಲ ಅಂದಿರೆ ನಾನು ಇಷ್ಟೊತ್ತಿಗೆ ಆ ಸೈಕೋನ ಮದುವೆ ಆಗಿರಬೇಕಿತ್ತು, ತುಂಬಾ ಥ್ಯಾಂಕ್ಸ್ ಅಂತ ಚಂದನ ಹೇಳ್ತಾಳೆ. ಇರಲಿ ಬಿಡಿ ಅಂತ ಹರಿ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.